ಬೇಡ, ಮನೆ ಅಧಿಕಾರ ನಡೆಸ್ತಿರೋದು ನೀನು ನಿಂತಿರೋವಾಗ ನಾನ್ ಕೂತ್ಕೊಳ್ಳೋದು ಸರಿಯಲ್ಲ. ನೀವ್ ನನಗೆ ಕೊಟ್ಟಿರೋ ಅಧಿಕಾರದಿಂದಾನೇ ಹೇಳ್ತಾ ಇದ್ದೀನಿ, ನೀವೀಗ ಕೂತ್ಕೋಬೇಕು. ಅವ ಇವತ್ತು ಪಾರ್ವತಿಯವರು ಟಾಸ್ಕಲ್ಲಿ ಗೆದ್ದಿದ್ದ ಖುಷಿಗೆ ನಾನು ಜಾಮೂನ್ ಮಾಡಿದ್ದೀನಿ, ತಗೊಳ್ಳಿ. ಸಕ್ಕತ್ತಾಗಿದೆ. ಯಾವ ಬುಕ್ ನೋಡ್ ಮಾಡಿದೆ? ನೀತು ಜನನಿ, ನೀನ್ ಮದ್ವೆ ಆಗಿ ಬಂದಾಗಿಂದ ಅಡ್ಗೆ ಮನೆ ಕಡೆಗೆ ಕಾಲಿಟ್ಟಿಲ್ವಲ್ಲ, ಅದಕ್ಕೆ ತಮಾಷೆ ಮಾಡ್ತಿದ್ದಾನೆ. ಎಸ್ ಚಿಕ್ಕಮ್ಮ, ಬಟ್ ಆದ್ರೂ ಜಾಮೂನು ಬೊಂಬಾಟಾಗಿದೆ. ಹಾ ಸಖತ್ತಾಗಿದೆ. ಜನನಿ, ನೀನು ಜಾಮೂನ್ ತಿನ್ನಮ್ಮ. ಇಲ್ಲ ಚಿಕ್ಕದೆ, ನಿಮ್ದೆಲ್ಲ ಆಗ್ಲಿ, ನಾನು ಆಮೇಲೆ ತಿಂತೀನಿ. ಆಹಾ, ಎಂಥ ಒಳ್ಳೆ ಮನ್ಸು. ಅರಸನ್ ಕೋಟೆ ಸೊಸೆ ಅಂದ್ರೆ ಹೇಗಿರ್ಬೇಕು. ಜಾಮೂನ್ ತುಂಬಾ ಚೆನ್ನಾಗಿದೆ ಅಮ್ಮ ಜಾಮಿ. ಥ್ಯಾಂಕ್ಸ್ ಭಾವ. ಪಾರ್ವತಿಯವ್ರೇನು ಹೇಳಲೇ ಇಲ್ಲ. ಅಮ್ಮನಲ್ಲಿರೋ ಕೈ ರುಚಿ ನಿಮ್ಮಲ್ಲೂ ಇದೆ ಜನನಿವ್ರೆ. ಇವತ್ತು ಈ ಡೀಲ್ ಆಗದೆ ಹೋಗಿದ್ದಿದ್ರೆ ನಮ್ಮ ಕಂಪ್ನಿಗೆ ತುಂಬಾ ಲಾಸ್ ಆಗಿರ್ತಿತ್ತು ಅಲ್ವಾ? ಲಾಸ್ ಅನ್ನೋದಕ್ಕಿಂತ ಬಿಸ್ನೆಸ್ ಆಗ್ತಿರ್ಲಿಲ್ಲ ಅನ್ಬೋದು. ಹೌದತ್ಗೆ, ಈ ಪ್ರಾಜೆಕ್ಟ್ ಇಂದ 100 ಜನ ಹೊಸಬ್ರಿಗೆ ಕೆಲಸ ಸಿಗತ್ತೆ, ಜೊತೆಗೆ ನಮ್ಮ ಕಂಪ್ನಿನೂ ಬೆಳೆಯುತ್ತೆ. ನಮ್ಮ ಕಂಪ್ನಿ ಶುರು ಆದಾಗಿಂದ ಇಂಥ ಡೀಲ್ಸ್ ನಾವು ಟ್ರ್ಯಾಕೇ ಮಾಡಿರ್ಲಿಲ್ಲ ಅತ್ಗೆ. ಇವತ್ತು ನಮ್ಮ ಈ ಪಾರ್ವತಿ ಮಾತಿಂದ ಇದೆಲ್ಲ ಸಾಧ್ಯ ಆಯ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅತ್ಗೆ? ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತಂದ್ರೆ ನನಗೂ ತುಂಬಾ ಸಂತೋಷನೇ. ಇದಕ್ಕೆ ಕಾರಣಳಾದವಳು ಪಾರ್ವತಿ. ಸೊ ಎಲ್ಲ ಕ್ರೆಡಿಟ್ಸು ಪಾರ್ವತಿಗೆ ಸೇರ್ಬೇಕು. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಪಾರ್ವತಿ. ಏನಮ್ಮ ಪಾರ್ವತಿ, ನಿನ್ನ ಗೆಲುವಿನ ಬಗ್ಗೆ ನೀನೇನ್ ಹೇಳ್ತಿ? ಪಾರ್ವತಿ, ನೀನ್ ಗೆದ್ದಿದ್ ನಮ್ಗೆಲ್ಲ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಾವೇ ಗೆದ್ದಷ್ಟು ಸಂತೋಷ ಆಯ್ತು ಕಣೆ. ಅದರಲ್ಲೂ ಅಖಿಲ್ ಅಂಬೋರ್ ನಿನ್ ಬಗ್ಗೆ ಹೊಗಳು ಮಾತಾಡ್ತೀನಿ ಕೇಳಿಸ್ಕೊಂಡ್ರೆ ನನಗಂತೂ ಬಂಗಾರದ ಕಿರೀಟನೇ ತೊಡ್ಸಿದ್ರೆ ನಂಗಾಯ್ತು. ಪಾರ್ವತಿ, ನಮ್ಮ ಒಡಹುಟ್ಟವ್ರೆ ಗೆದ್ದಷ್ಟೇ ಖುಷಿ ಆಯ್ತು ನಮ್ಗೆ. ಇದೇನೆ ಪಾರ್ವತಿ, ನೀನು ಒಡ ಹುಟ್ಟದವಳಲ್ವೇನೆ? ಯಾವ ಬಾಯ್ಲಿ ಹೇಳಿ ಸಾವಿತ್ರಕ್ಕ ಇಲ್ಲ ಅಂತ? ಯಾವ ಜನ್ಮದಲ್ಲಿ ನಾವೆಲ್ಲ ಒಡ ಹುಟ್ಟಿದವರಾಗಿದ್ವೋ, ಈ ಜನ್ಮದಲ್ಲಿ ನಾವೆಲ್ಲರೂ ಒಂದೇ ಮನೇಲಿದ್ದೀವಿ. ನನ್ಗೋಸ್ಕರ ನೀವೆಲ್ಲರೂ ಮಾಡಿರೋ ತ್ಯಾಗನ ನಾನ್ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅಂತೂ ಕಷ್ಟಪಟ್ಟು ಗೆದ್ದಿಯಲ್ಲ ಪಾರು. ಇದೇ ತರ ಕೊನೆಯವರೆಗೂ ನೀನ್ ಗೆಲ್ಬೇಕು ಅನ್ನೋದೇ ನನ್ನ ಆಸೆ. ಪಾರ್ವತಿ, ನಾನಂತೂ ಇವತ್ತಿನ 3 ಕೋಟಿ ಪರೀಕ್ಷೆ ನೀನ್ ಗೆಲ್ಲಿ ಅಂತ ನಮ್ಮ ಮನೆ ದೇವರು ಗವಿರಂಗ ಸ್ವಾಮಿಗೆ ಅರ್ಕೆ ಹೊತ್ತಿದೆ ಪಾರ್ವತಿ. ನಿಜನಾ ಜನಪಣ್ಣ? ಓ ಜನಪ್ಪ, ಸುಳ್ಳು ಹೇಳ್ತಾ ಇದ್ದೀರಾ? ದೇವರನಿಗೂ ಇಲ್ಲ ದೊಡ್ಡ ಯಜಮಾನ್ರೆ. ಆಯ್ತು ಬಿಡಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ಪಾರ್ವತಿ, ಕೊನೆಗೂ ನಿನ್ ಪ್ರಯತ್ನ ನಿನ್ ಕೈ ಬಿಟ್ಟಿಲ್ಲ ನೋಡಮ್ಮ. ಇಲ್ಲ ಸಾವಿತ್ರಕ್ಕ, ಈ ಗೆಲುವಿಗೆ ನನ್ನ ಪ್ರಯತ್ನಕ್ಕಿಂತ ಅಖಿಲಮ್ಮನೇ ಕಾರಣ. ಅವರ ಪರೀಕ್ಷೆ ಕೊಟ್ಟಿದ್ದಕ್ಕೆ ಇವತ್ ನಾನು ಅದನ್ನೆಲ್ಲ ಮಾಡಿ ಗೆಲ್ಲೋ ಹಾಗಾಗಿದ್ದು. ಹಾಗೆ ನಿಮ್ಮೆಲ್ಲರ ಸಹಾಯದಿಂದ, ಜನನಿಯವ್ರ ಪ್ರೋತ್ಸಾಹದಿಂದ ನಾನು ಗೆಲ್ಲೋ ಹಾಗಾಯ್ತು. ಹಾಗಾದ್ರೆ ಇದ್ರಲ್ಲಿ ನಂದೇನು ಹೆಸರಿಲ್ವಾ? ಇಲ್ಲ ಅಂತ ಹೇಳ್ತೀನಿ ಯಜಮಾನ್ರೆ. ಪ್ರತಿ ಸಲ ನಾನು ಕುಗ್ದಾಗ ನನ್ ಬೆನ್ ತಟ್ಟಿ ಹುರ್ದುಂಬಿಸಿ ನನ್ನ ಮೇಲಿಡೋ ಹಾಗೆ ಮಾಡಿದ್ ನೀವೇ ತಾನೆ. ನೀವು ನನ್ ಗಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ ಗುರು ಅಂದ್ರೆ ತಪ್ಪಾಗಲ್ಲ. ಓ ಪಾರ್ವತಿ, ಸ್ವಲ್ಪ ಕಮ್ಮಿ ಮಾಡು.
ಇಷ್ಟೊಂದು ನನ್ನ ಹೊಗಳ್ಬಿಟ್ರೆ ನನಗೆ ಕೊಬ್ಬಂದ್ಬಿಡುತ್ತೆ. ಹಾಗಾದ್ರೆ ನೀವು ಸ್ವೀಟ್ ತಿನ್ಬೇಡಿ ದೊಡ್ಡ ಯಜಮಾನ್ರೆ. ಯಾಕೆ ಚೆನ್ನಪ್ಪ? ಕೊಬ್ಬಂದ್ಬಿಡುತ್ತೆ. ಮಾಮ್ ಅದಕ್ಕೆ ಹೊಗಳ್ತಾರೆ, ಅದಕ್ಕೆ ಜನ ಹೊಗಳ್ತಾರೆ. ಈ ನನ್ ಗೆಲುವು ನಿಮಗ್ ಸೇರ್ಬೇಕಮ್ಮ. ಆದ್ರೆ ಅವಳ ಬಾಯಲ್ಲಿ ಒಂದೇ ಒಂದು ಮಾತಾದ್ರು ನಿನ್ ಮಧ್ಯೆ ಬಂತೇನಮ್ಮ? ಹೀಗಿರುವಾಗ ನೀನ್ ಯಾಕೆ ಸುಮ್ಮನೆ ಫೀಲ್ ಆಗ್ತಿದ್ಯಾ? ನೀವೆಲ್ರೂ ನನ್ಗೋಸ್ಕರ ಊಟ ಬಿಟ್ರಿ. ಪಾಪ ಜನನಿಯವರು ಅವ್ರ ತವ್ರ ಮನೆಯಲ್ಲೂ ಬಟ್ಟೆ ಒಗ್ದಿದ್ರೋ ಇಲ್ವೋ, ಆದ್ರೆ ಇಲ್ಲಿ ನನಗೋಸ್ಕರ ಬಟ್ಟೆ ಒಗಿದ್ರು. ಇನ್ನು ನನ್ನ ಮೈದ್ನ ಐರನ್ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡ್ರು. ನೀವೆಲ್ರೂ ಮಾಡಿರೋ ತ್ಯಾಗ ಒಂದ ಎರಡ, ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಅಂತಂದ್ರೆ ಅದು ಜನನಿಯವ್ರದ್ದು. ನಾನ್ ಹೂಡ್ಕೆದಾರರ ಹತ್ರ ಮಾತಾಡ್ಲಿ ಅಂತ ಪಾಪ ಅವ್ರ ಗಂಡನಿಂದ ಅವರು ಏಟ್ ತಿಂದ್ರು. ನನ್ ಸ್ವಂತ ತಂಗಿ ಇದ್ದಿದ್ರು ಈ ತರ ಮಾಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ. ಅವ್ರ ಉಪಕಾರನ ಈ ಜನ್ಮ ಪೂರ್ತಿ ಮರೆಯಲ್ಲ. ಅದಕ್ಕೆ ಇದುವರೆಗೂ ಯಾವ ವಿಷಯದಲ್ಲಾದ್ರೂ ಯಾರನ್ನಾದ್ರೂ ಬಿಟ್ಕೊಟ್ಟಿದ್ರ? ನೀನೇ ಹೇಳು. ಅತ್ತೆ ಮುಂದೆ ನಮ್ಮನ್ನ ನೆನ್ಸ್ಕೊಳ್ದೆ ಇದ್ದಿದ್ದು ಒಂದ್ ರೀತಿಲಿ ಬಿಟ್ಕೊಟ್ಟ ಹಾಗೆ ಅಲ್ವಾ ಪ್ರೀತು? ಕಾರಣ ಇಲ್ಲದೆ ಅದಕ್ಕೆ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜನನಿ. ಇದ್ರಲ್ಲಿ ನಿನಗೇನ್ ಕಾರಣ ಕಾಣಿಸ್ತಿದೆ? ಬಹುಶಃ ನನ್ಗನ್ಸುತ್ತೆ ಅದಕ್ಕೆ ಮನೆ ಕೆಲಸವ್ರಾಗಿದ್ದಾಗ ಮಾಮ್ ಅವ್ರನ್ನ ಸಾಕಷ್ಟು ವಿಷಯಕ್ಕೆ ಹೋಗ್ಲಿದ್ದಾರೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮಾಮ್ನ ಈಗ ಅವ್ರು ಹೋಗ್ಲಿರ್ಬೋದಲ್ವಾ? ಅದು ಅಲ್ದೆ ಮದ್ವೆ ಆದ್ಮೇಲೆ ಮೊದಲನೇ ಸಲ ಅಖಿಲಮ್ಮ ನನ್ ಮುಖ ನೋಡಿ ಮಾತಾಡ್ಸಿದ್ರು, ಹೊಗಳಿದ್ರು. ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಆ ಕ್ಷಣ ಅವ್ರಿಗಾಗಿದ್ದ ಸಂತೋಷಕ್ಕೆ ಅವ್ರು ಅಷ್ಟು ಮಾತಾಡಿದ್ದೆ ಅವ್ರಿಗೆ ದೊಡ್ಡದಾಗಿರುತ್ತೆ ಜನನಿ. ನಾನು ಆಗ್ಲೇ ಹೇಳ್ದ ಹಾಗೆ ನನ್ ಗೆಲುವಿನ ಹಿಂದೆ ನೀವೆಲ್ಲರೂ ಇದ್ದೀರಾ. ನನ್ನನ್ ಗೆಲ್ಲೋದಿಕ್ ಮುಂದೆ ಬಿಟ್ಟು ನನ್ನ ಹಿಂದೆ ನಿಂತು ನೀವೆಲ್ಲರೂ ಮನ್ಸಾರೆ ಹರಿಸಿದ್ದೀರಾ. ಪಾರ್ವತಿ, ಹೋಗ್ಲಿದ್ ಸಾಕು. ಇನ್ನೂ ಜಾಸ್ತಿ ಹೋಗ್ಲಿದ್ರೆ ಚೆನ್ನಪ್ಪಂಗ್ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಹೊಟ್ಟೆ ನೋವಾ? ಯಾಕೆ? ಮತ್ತಿನ್ನೇನು, ಅವಾಗಿಂದ ಅವ್ರ ಕಣ್ಣು ಈ ಸ್ವೀಟ್ ಬಾಕ್ಸ್ ಮೇಲೆ ಇದೆ ಪಾಪ. ಅಯ್ಯೋ, ಮಾತಿನ ಬರ್ದಲ್ಲಿ ನಾನು ಸಿಹಿ ಕೊಡೋದೇ ಮರ್ತೋಗ್ಬಿಟ್ಟೆ. ತಗೊಳ್ಳಿ ಬೇಗ, ನಾನು ಜನನಿಯವ್ರಿಗೆ ತಗೊಂಡೋಗಿ ಕೊಡ್ಬೇಕು. ಈ ವಿಷಯದಲ್ಲಿ ಸ್ವಚ್ಛವಾದ ಬಿಳಿ ಬಟ್ಟೆನ ಒಂದು ಕಪ್ಪು ಚುಕ್ಕೆ ನುಂಗಾಕ್ತು ಅನ್ನೋ ಥರ ಆಗ್ಬಾರ್ದು. ಒಂದು ಕೆಲಸ ಮಾಡೋಣ, ಈ ವಿಷಯ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ನೇರವಾಗಿ ಅದಕ್ಕೆ ಹತ್ರ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ಪಾರು, ಆದ್ರೂ ಈ ದಾಂಪತ್ಯ ಜೀವನ ಶುರು ಮಾಡೋ ಯೋಗ ನಮ್ಗೆ ಯಾವಾಗ ಕೂಡ ಬರುತ್ತೋ ಏನೋ. ನೀನ್ ಹೇಗೂ ಗೆದ್ದಿದ್ಯಲ್ಲ, ಆ ಖುಷಿಗೆ ಒಂದ್ ಮುತ್ತಾದ್ರೂ ಕೊಡ್ಬೋದಲ್ವಾ? ಪ್ರೀತು, ಏನೋ ಇದು? ಏನ್ ನಡೀತಿದೆ ಇಲ್ಲಿ? ಮದುವೆ ಆಗಿ ಇಷ್ಟು ತಿಂಗಳುಗಳಾದ್ರೂ ಅವ್ರಿಬ್ರು ಮಧ್ಯೆ. ಈ ವಿಷಯ ನಂಗೆ ಮುಂಚೆನೆ ಗೊತ್ತಿತ್ತು. ಏನ್ ಹೇಳ್ತಿದ್ಯಾ ಪ್ರೀತು? ಹೌದು ಚಿಕ್ಕಪ್ಪ, ಜನನಿಗೂ ಗೊತ್ತು. ಹೌದಾ? ಹೌದು ಚಿಕ್ಕಪ್ಪ. ಏನಾಯ್ತು ಅಂತಂದ್ರೆ, ಅಮ್ಮ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಮ್ಮಿಬ್ರ ಮಧ್ಯೆ ಗಂಡ ಹೆಂಡತಿ ಸಲ್ಗೆ ಬೇಡ ಅಂತ ಹೇಳಿದೀನಿ ತಾನೆ. ನೀವಿಷ್ಟು ಮುಂದುವರಿತಿದ್ದೀರಲ್ಲ, ಇದು ಸರಿಯಲ್ಲ. ಆದ್ರೆ ಈ ವಿಷಯ ಅಣ್ಣಂಗೆ ಗೊತ್ತಿಲ್ವಾ? ಇಲ್ಲ. ಮತ್ ಯಾಕೆ ಹೇಳಿಲ್ಲ? ಅದು ಬ್ರೋದು ಅದಕ್ಕೆ ತೀರಾ ಪರ್ಸನಲ್ ವಿಷಯ ಅಲ್ವಾ. ಅವ್ರ ನಿರ್ಧಾರ ಮಾಡಾಗಿದೆ. ಇದನ್ನ ಡ್ಯಾಡಿಗೆ ತಿಳಿಸೋದು ಸರಿ ಅಂತ ಅನ್ಸ್ಲಿಲ್ಲ.
ಅದಕ್ಕೆ ನಿರ್ಧಾರನ ಧ್ರುವ ಕೂಡ ರೆಸ್ಪೆಕ್ಟ್ ಮಾಡಿದ್ದಾನೆ. ಅಂಥದ್ರಲ್ಲಿ ನಾವು ಮೂಗು ತುರ್ಸೋದು, ಅವ್ರಿಗೆ ಮುಜುಗರ ಆಗೋದು ಇವೆಲ್ಲ ಬೇಡ ಅಂತ ನಾವೇ ಸುಮ್ಮನಾದ್ವಿ. ಆದ್ರೆ ಇತ್ತೀಚೆಗೆ ಯುಗಾದಿ ಹಬ್ಬಕ್ಕೆ ಅಂತ ಹಳ್ಳಿಗೆ ಹೋದಾಗ ಜನನಿ ಅವ್ರ ಅದಕ್ಕೆ ಹತ್ರ ಪಾರ್ವತಿ ಅದಕ್ಕೆ ಹತ್ರ ಮಾತಾಡ್ಸಿದ್ಲು. ಆದ್ರೂ ಅದಕ್ಕೆ ಒಪ್ಪಲಿಲ್ಲ. ಇದ್ಯಾಕೋ ವರ್ಕೌಟ್ ಆಗಲ್ಲ, ಸ್ವಲ್ಪ ದಿನ ಸುಮ್ಮನಿದ್ ಬಿಡೋಣ ಅಂತ ನಾವೇ ಅಂದ್ಕೊಂಡ್ವಿ. ಇಲ್ಲ ಪ್ರೀತು, ಈ ವಿಷಯನ ಇಲ್ಲೇ ಬಿಡೋಕ್ಕಾಗಲ್ಲ, ಬಿಡಬಾರ್ದು. ಏನಾದ್ರೂ ಮಾಡಿ ಸರಿ ಮಾಡ್ಬೇಕಲ್ಲ. ಆದ್ರೆ ಹೇಗೆ ಚಿಕ್ಕಪ್ಪ? ಕಂಡ್ಕೊಂಡವ್ರ ಹತ್ರ ಬುದ್ಧಿ ಹೇಳ್ಸೋ ವಿಷಯ ಅಲ್ಲ ಇದು. ತುಂಬಾ ಸೂಕ್ಷ್ಮವಾಗಿ ವಿಷಯ ಹ್ಯಾಂಡಲ್ ಮಾಡಬೇಕು. ಇಬ್ರು ನಿಜವಾಗ್ಲೂ ಮನ್ಸು ಬದಲಾಯಿಸ್ತಾರ? ಯಾಕಂದ್ರೆ ಅವ್ರು ಮಾಡ್ತಿರೋದು ತ್ಯಾಗ. ಇಲ್ಲ ಪ್ರೀತು, ಇದೆಲ್ಲ ನಂಗೆ ತ್ಯಾಗದ ತರ ಕಾಣಿಸ್ತಾ ಇಲ್ಲ, ದಡ್ಡತನ ಅನಿಸ್ತಿದೆ. ಈ ವಿಷಯನ ಡೀಲ್ ಮಾಡೋದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಯಾರು ಚಿಕ್ಕಪ್ಪ? ಅಖಿಲಮ್ಮ ಇವತ್ತು ನನ್ನ ಎಲ್ರ ಮುಂದೆ ಹೊಗಳ್ದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಆ ದೇವ್ರೆ ಪ್ರತ್ಯಕ್ಷ ಆಗಿ ನನಗ್ ವರ ಕೊಟ್ಟೇನೋ ಅನ್ನೋಷ್ಟು ಸಂತೋಷ ಆಯ್ತು. ನನ್ ಕನ್ಸಲ್ಲೂ ಇದನ್ನ ಊಹಿಸಿರ್ಲಿಲ್ಲ. ನಾನ್ ದೊಡ್ಡ ಯಜಮಾನ್ರನ್ನ ಮದ್ವೆ ಆದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಅಖಿಲಮ್ಮನ್ ಮಧ್ಯೆ ಒಂದ್ ದೊಡ್ಡ ಕಂದಕಾನೆ ಸೃಷ್ಟಿ ಆಯ್ತು. ಅಳ್ಸಕ್ ಆಗದೆ ಇರೋಷ್ಟು ಅಂತರ ಸೃಷ್ಟಿ ಆಯ್ತು. ಇದೆರಡನ್ನೂ ಕಮ್ಮಿ ಮಾಡೋದಿಕ್ಕೆ 1 ತಿಂಗಳ ನಿರೀಕ್ಷೆ ಅನ್ನೋ ಪರೀಕ್ಷೆ ಶುರುವಾಯ್ತು. ಆದ್ರೂ ನನ್ನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಈ ಪರೀಕ್ಷೆಯಿಂದ ಅವ್ರ ಎತ್ತರಕ್ಕೆ ನಾನು ತಲುಪಲ್ಲ ಅನ್ನೋ ಸತ್ಯನೂ ನನಗೆ ಗೊತ್ತಿತ್ತು. ಆದ್ರೆ ಅವ್ರ ಕಡೆಗೆ 1 ಹೆಜ್ಜೆ ಮುಂದೆ ಹೋಗೋ ತರ ಆಯ್ತು ಇವಾಗ. ಹಾಗಿದ್ಮೇಲೆ ನಿನ್ನ ವೈಯಕ್ತಿಕ ಜೀವನದಲ್ಲೂ 1 ಹೆಜ್ಜೆ ಮುಂದೆ ಹೋಗೋದು ನ್ಯಾಯ ಅಲ್ವಾ? ಎಲ್ರ ತರ ನೀವಿಬ್ರು ಇನ್ನೂ ಸಂಸಾರನೇ ಶುರು ಮಾಡಿಲ್ಲ ಅಲ್ವಾ ಪಾರು? ಈಗ ನಾನು ಮಾತಾಡ್ಬೇಕು ಅಂತ ಬಂದಿರೋದೆ ನಿನ್ ದಾಂಪತ್ಯದ ಬಗ್ಗೆ. ಈ ವಿಷಯ ನಿನಗೆ ಗೊತ್ತಾಯ್ತು? ನನಗ್ ಮಾತ್ರ ಅಲ್ಲ, ಜನನಿ ಅಮ್ಮವ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಮೋಹನ್ ಯಜಮಾನ್ರಿಗೆ ಎಲ್ರಿಗೂ ಗೊತ್ತು. ಮದ್ವೆ ಆದ್ಮೇಲೆ ಕಷ್ಟನೋ ಸುಖನೋ ಜೀವನ ಅಂತೂ ಮಾಡ್ಲೇಬೇಕಲ್ವಾ? ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಮಧುರ ಕ್ಷಣಗಳು ಅಂತ ಇರುತ್ತವೆ, ಅದನ್ನು ಅನುಭವಿಸ್ಲೇಬೇಕಮ್ಮ. ಗಂಡು ಹೆಣ್ಣಿನ ಸಮಾಗಮ, ಪ್ರಕೃತಿಯ ನಿಯಮ, ಅದನ್ನ ಮುಂದೂಡಬಾರ್ದು, ವಿರೋಧಿಸ್ಲೂಬಾರ್ದು. ಕಾಲಕ್ಕೆ ಏನೇನಾಗ್ಬೇಕು ಅದಾಗ್ಲೇಬೇಕು, ಆಗೋದನ್ನ ತಡಿಲೂಬಾರ್ದಮ್ಮ. ಬದಲಿಗೆ ಸಂತೋಷದಿಂದ ಅನುಭವಿಸ್ಬೇಕು. ಈಗ ಹೇಗಿದ್ರು ಅಖಿಲಮ್ಮ ನಿನಗೆ ಹೊಗಳಿದ್ದಾರೆ. ಮುಂದೆ ನಿನ್ ಮದ್ವೆನ ಒಪ್ಕೊಂಡು ಸೊಸೆ ಅಂತ ಸ್ವೀಕಾರ ಮಾಡಬಹುದಲ್ವಾ? ಆದ್ರೆ ಅದು ಯಾವಾಗ ನಿನಗ್ ಗೊತ್ತಾ? ಒಂದು ವೇಳೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೊನೆವರೆಗೂ ಹೀಗೆ ಇರ್ತೀರಾ? ಬರೀ ನಿನ್ನೊಬ್ಬಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ನಿನ್ ಗಂಡನ್ ಮನಸ್ಥಿತಿ ಬಗ್ಗೆನೂ ಯೋಚನೆ ಮಾಡಮ್ಮ. ಅಮ್ಮ ಕೊಟ್ಟಿರೋ ಪರೀಕ್ಷೆ ಇನ್ನ ಮುಗ್ದಿಲ್ಲ ಸಾವಿತ್ರಕ್ಕ. ಒಂದ್ ವೇಳೆ ಅವ್ರು ಕೊಟ್ಟಿರೋ ಪರೀಕ್ಷೆಲೆಲ್ಲ ನಾನು ಸೋತ್ರೆ ಅಮ್ಮ ಖಂಡಿತ ನನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನೀವು ಹನುಮಂತನ ಹೋದ ಜನ್ಮದಲ್ಲಿ ಸ್ವಂತ ಅಣ್ಣ ತಂಗಿ ಆಗಿದ್ರೇನೋ ಅನ್ಸತ್ತೆ ಅಲ್ವಾ ಅಮ್ಮವ್ರೆ? ಇದ್ರೂ ಇರಬಹುದು. ಅದಕ್ಕೆ ಈ ಜನ್ಮದಲ್ಲಿ ಅವ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಅಕ್ರೆ, ನಿಮ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಭಯ ಭಕ್ತಿ. ಜೊತೆಗೆ ನಿಯತ್ತು. ನಿಜ, ನಿಮಗ್ ನೋವು ಕೊಟ್ಲು ಅಂತ ಸ್ವಂತ ಮಗಳನ್ನೇ ದೂರ ಇಟ್ಟಿದ್ದಾರೆ, ಮಾತು ಬಿಟ್ಟಿದ್ದಾರೆ. ಅದು ಅವ್ರ ದೃಷ್ಟಿಲಿ ಸರಿ ಅನ್ಸಿದ್ರು ಮಗಳ ದೃಷ್ಟಿಯಲ್ಲಿ ತಪ್ಪು ಅನ್ಸ್ಬೋದು ಅಲ್ವಾ? ಈಗ ಊಟಕ್ಕೆ ಅಡ್ಗೆ ಕೆಲಸ ಏನೂ ಇಲ್ಲ ಅಮ್ಮೋರೆ. ದೊಡ್ಡ ಯಜಮಾನ್ರ ಜೊತೆಗೆ 4 ಜನನು ಹನುಮಂತಣ್ಣನ ಮನೆಗೆ ಹೋಗಿದಾರಲ್ವಾ, ರಾತ್ರಿ ಊಟ ಅಲ್ಲೇ ಮಾಡ್ಕೊಂಡ್ ಬರ್ತಾರೆ ಅನ್ಸುತ್ತೆ.
ಈಗ ಏನಿದ್ರು ದಾಮಿನಿ ಮೇಡಮು ಮೋಹನ್ ಸರು ಆಮೇಲೆ ನೀವು ಅಷ್ಟೇ ಊಟಕ್ಕಿರೋದು. ಯಾಕೆ ನೀವೆಲ್ಲ ಊಟ ಮಾಡಲ್ವಾ? ಮಾಡ್ತೀವಿ, ಆದ್ರೆ ಇಷ್ಟೇ ಜನ ಅಲ್ವಾ, ನಾನೇ ಅಡ್ಗೆ ಮಾಡೋಣ ಅನ್ಕೊಂಡೆ. ಒಬ್ರಿಗೋ 10 ಜನಕ್ಕೋ 100 ಜನಕ್ಕೋ ನಾನು ಒಪ್ಕೊಂಡಿರೋ ಕೆಲಸನ ನಾನೇ ಮಾಡ್ತೀನಿ. ಇದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ. ಏನ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಏನ್ ಮಾಡಬೇಕು ಅಂತ. ಆಹಾ, ಅಂತೂ ಹಳೆಯ ಮಾವ ಸೇರ್ಕೊಂಡು ಮಾಡಿದ ಅಡ್ಗೆ ಒಬ್ಬಾಟಾಗಿತ್ತು. ಹೌದೌದು, ಸಕ್ಕತ್ತಾಯಿತು. ಅದಕ್ಕೆ ನಿಮ್ಮ ಯಜಮಾನ್ರು ಮಾಡಿದ ಅಡ್ಗೆ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅಪ್ಪ ಮಾಡಿದ ಅಡ್ಗೆ ಅಂದ್ರೆ ಚೆನ್ನಾಗಿಲ್ದೆ ಇರುತ್ತಾ? ಹಾಗೆ ನೋಡಿದ್ರೆ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದೆ. ಹಾಗಾದ್ರೆ ಬ್ರೋ ಜೊತೆ ಒಂದು ರೌಂಡ್ ಹೋಗ್ಬನ್ನಿ. ಅದಕ್ಕೆ ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ಬಾರು ಬಾ, ಒಂದು ವಾಕ್ ಹೋಗಿ ಬರೋಣ. ಬ್ರೋ, ಹೋಗ್ಬೇಕಾಗಿರೋದು ವಾಕ್ ಅಲ್ಲ, ಬೈಕಲ್ಲಿ. ಬೈಕಲ್ಲ? ತುಂಬಾ ದಿನ ಆಗಿದೆ ನೀವಿಬ್ರು ಆಚೆ ಹೋಗಿ. ಫಾರ್ ಎ ಚೇಂಜ್ ಅದಕ್ಕೆನ ಕರ್ಕೊಂಡು ಬೈಕಲ್ಲಿ ಜಾಲಿಯಾಗಿ ಸ್ವಲ್ಪ ಸುತ್ತಾಡ್ಕೊಂಡು ಬಾ ಬರೋ. ನನಗೇನೋ ಓಕೆ. ನಿಮ್ಗೂ ಓಕೆ ಅಲ್ವಾ ಪಾರ್ವತಿ ಅವರೇ? ಅಕ್ಕ, ನಾನು ಬರ್ತೀನಿ. ಹಲೋ ಬಾಮೇದ, ನೀನೇನ ಶಿವ ಪೂಜೆ ಕರಡಿ ಬಿಟ್ಟಂಗೆ. ಅವ್ರು ಹೋಗ್ಲಿ, ಹೊಸ ಫೋನ್ ಬಂದಿದೆ, ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಬೋದು. ಕರೆಕ್ಟ್ ಅಲ್ವಾ? ಈಗಲೇ ಆಗ್ತೀನಿ. ಆದ್ರೆ ಅಪ್ಪ ಸಾರ್ಥಿ ಅವ್ರು ನಾನು ಹೇಳ್ತೀನಿ, ನೀವು ಹೊರಡು. ಸರಿ, ಬಾಯ್. ಬಾಯ್. ಸರಿ, ಹೊರಡೋಣ. ಬ್ರೋ, ಪ್ರೀತು ಕೀನ್ ಜೊತೆಲೆ ಇಟ್ಕೊಂಡ್ಬಂದಿದ್ಯಾ? ಹಾ, ಅದು ನಾನು ಜನನಿ ಹೋಗೋಣ ಅಂತ ತಂದಿದ್ದೆ. ಪರವಾಗಿಲ್ಲ, ಇನ್ನೊಂದ್ಸ ಹೋಗ್ತೀವಿ, ನೀವು ಹೋಗಿ ಬನ್ನಿ. ಸರಿ. ಫೋನ್ ಇತ್ತು ಹತ್ತರಿಕೆ ಹಾಳಾದ ಹುಡುಗಿ. ಕಾಜಲ ಸೆಂಟ್ರಲ್ಲ, ಈ ಹುಡುಗಿ ಫೋನೇ ತೆಗಿತಿಲ್ವಲ್ಲಪ್ಪ. ಇಷ್ಟೊತ್ತಿಗೆ ಆದಿತ್ಯ ಪಾರ್ವತಿದು ಫಸ್ಟ್ ನೈಟ್ ಆಗೋಗಿರ್ಬಹುದಾ? ದೇವ್ರೆ 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 ದೇವ್ರೆ, ದಯವಿಟ್ಟು ಹೇಗಾದ್ರೂ ಮಾಡಿ ಅವರಿಬ್ರು ಒಂದಾಗದಿರೋ ತರ ನೋಡ್ಕೊಳಪ್ಪ. ಅಲ್ಲ, ಈ ಹುಡುಗಿ ಜನನಿಗೆ ಅಷ್ಟೊಂದು ಆ ಪಾರ್ವತಿ ಬಗ್ಗೆ ಪುಂಗಿ ಊದಿದೀನಿ, ಆದ್ರೂ ತಲೆ ಅಲ್ಲಾಡಿಸ್ದೆ. ಅವಳು ಫಸ್ಟ್ ನೈಟ್ಗೆ ತಯಾರಿ ಮಾಡಕ್ ಹೋಗಿದ್ದಾಳಲ್ಲ, ಏನ್ ಹೇಳ್ಬೇಕು ಈ ಹುಡುಗಿಗೆ. ಈ ಹುಡುಗಿ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ಮನೇನ ಇಷ್ಟೊತ್ತಿಗೆ 3 ಬಾಗ್ಲು ಮಾಡಿಟ್ಟಿರೋರು. ಇವಳು ಮಾತ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ವಲ್ಲ, ಯಾವ ಸೀಮೆ ಹೆಣ್ಣೋ ಏನೋ. ಓ ಮೈ ಗಾಡ್ ಜಿಲ್ಲಾ ಸಿಂಡ್ರಲ್ಲ, ಈ ಮನೆ ಹಾಳು ದಾಮಿನಿಗೆ ಏನಾದ್ರೂ ಒಂದ್ ಮನೆ ಹಾಳು ಐಡಿಯಾ ಕೊಟ್ರಪ್ಪ ನಿಮ್ ದಮ್ಮಯ್ಯ. ಏನ್ ಮಾಡುದು? ಪ್ರೀತಕ್ ಕಾಲ್ ಮಾಡ್ತೀನಿ. ಪ್ರೀತಕ್ ಕಾಲ್ ಮಾಡಿ ಜನನಿಗೊಂದ್ ಸ್ವಲ್ಪ ಫೋನ್ ಕೊಡಪ್ಪ ಅಂತ ಹೇಳ್ತೀನಿ. ಹಲೋ ಹಲೋ ಪ್ರೀತು, ನಾನ್ ಕಣಪ್ಪ. ನಾನು ಜನನಿ ಹತ್ರ ಮಾತಾಡ್ಬೇಕು, ಸ್ವಲ್ಪ ಜನನಿಗೆ ಫೋನ್ ಕೊಡಪ್ಪ. ಹೌದಾ? ಹೂನಪ್ಪ, ಹೆಂಗಸ್ರ ವಿಷಯ ಎಲ್ಲ ನಿನ್ನ ಹತ್ರ ಹೇಳಕ್ ಆಗಲ್ಲ, ಒಂಚೂರು ಫೋನ್ ಕೊಡಪ್ಪ. ಆಮೇಲೆ ಹೇಳ್ತೀನಪ್ಪ. ಈಗ ಒಂಚೂರು ಫೋನ್ ಕೊಡ್ತೀಯಾ? ಹೌದಾ, ಸರಿ ಸರಿ, ನಾನು ಈಗಲೇ ಬರ್ತೀನಿ. ಅಯ್ಯೋ, ನೀನ್ಯಾಕಪ್ಪ ಬರೋದಕ್ ಹೋಗ್ತೀಯಾ? ನೀನ್ ಬರೋದೇನ್ ಬೇಡ. ಹಲೋ ಹಲೋ, ಅರೆ ನನ್ ಜೊತೆ ಮಾತಾಡಿದ್ದು ಪ್ರೀತು ತಾನೆ, ಮತ್ತ್ಯಾಕ್ ಹಂಗ್ ಮಾತಾಡ್ದ? ಅಯ್ಯೋ ಮೈ ಗಾಡ್ಸಿಲ್ಲ, ಇದು ವರ್ಕೌಟ್ ಆಗ್ತಿಲ್ವಲ್ಲಪ್ಪ. ಮಾಯಸಂದ್ರದ್ ಮಾರಮ್ಮ. ಬಾಬಾ ಬಂದ್ರ? ಬೈಕ್ ರೈಡ್ ಸಕ್ಕತ್ತಾಗಿತ್ತು ಅಲ್ವಾ? ಸಕ್ಕತ್ತಾಗಿತ್ತು ಅಂತ ನಿಂಗೆ ಹೋಗುತ್ತೋ? ನಿಮ್ಮಿಬ್ರು ಮುಖದಲ್ಲಿ ಖುಷಿ ನೋಡಿದ್ರೇನೆ ಗೊತ್ತಾಗ್ತಿದೆ. ತರ್ಲೆ, ಸುಮ್ನೆ ಇರೋ. ಅಪ್ಪ ಎಲ್ಲೋ ಗಣಿ? ಅಪ್ಪ ಏನೋ ಕೆಲ್ಸ ಅಂತ ಹೊರಗಡೆ ಹೋದ್ರು. ಇಷ್ಟೊತ್ತಲ್ಲಿ ಏನ್ ಕೆಲ್ಸ ಗೊತ್ತಿಲ್ಲ ಅಪ್ಪ. ಪ್ರೀತಿ ಜಾನಿ ಅವ್ರ ಮನೆಗೆ ಹೋದ್ರು. ಹೌದಾ? ಅವರು ನಾವು ಹೊರಡೋಣ? ನೀವು ಹೋಗೋಗಿಲ್ಲ.
ಯಾಕೋ? ಇಲ್ಲೇ ಉಳ್ಕೋಬೇಕಂತೆ. ಇಲ್ಲ, ಯಾರು ಹೇಳಿದ್ದು? ಚಿಕ್ಕ ಬಾವ ಮತ್ತೆ ಜನನಿ ಅಕ್ಕ. ಯಾಕಂತೆ? ನಾನಿಲ್ಲಿ ಒಬ್ಬನೇ ಇದ್ದೀನಲ್ಲ ಅದಕ್ಕೆ. ಓ ಆಗ ಮೊದಲನೇ ಸತಿ ಮಾವನ ಮನೇಲಿ ಉಳ್ಕೊಳ್ಳೋ ಯೋಗ ಸಿಗ್ಬೇಕಾದ್ರೆ ಯಾವ ತನ ಬೇಡ ಅಂತಾನೆ ಉಳ್ಕೋತೀವಿ ಬಿಡು. ಸರಿ ಯಶ್ವಂದ್ರೆ, ನೀವು ರೂಮ್ಗೆ ಹೋಗಿರಿ. ನೀನು? ನಾನು ಗಣಿಗೆ ಹಾಸ್ಕೊಟ್ಬಿಟ್ಟು ಬರ್ತೀನಿ. ಸರಿ. ಹಾರೋ. ಯಾರ ರೂಮ್ ಇದು? ಪಾರ್ವತಿ ಮಲಗ್ತಾ ಇದ್ದಿದ್ ರೂಮ್ ತಾನೆ? ಮಿಸ್ ಬೇರೆ ಯಾವ್ದಾರ ರೂಮಿಗೆ ಬಂದ್ಬಿಟ್ಟ. ಪಾರು ರೂಮೇ, ಆದ್ರೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರು ಮಾಡಿರೋದು? ಪ್ರೀತು ಜರ್ನಿ ಏನಾದ್ರು? ಚಚೆ, ಇಲ್ಲಿ ಇಲ್ಲ. ಯಾವ್ದಿರ್ಬೋದು? ನಮ್ದ? ಬಾರು ಏನಾದ್ರು ಅರೇಂಜ್ಮೆಂಟ್ ಮಾಡ್ಸದ್ಲ? ಚಾನ್ಸೇ ಇಲ್ಲ. ಅಮ್ಮ ನಮ್ಮಿಬ್ರು ಒಪ್ಪೋವರೆಗೂ ನಮ್ಮಿಬ್ರು ಮಧ್ಯೆ ಇದೆಲ್ಲ ಆಗಲ್ಲ ಅಂತ ಹೇಳಿದ್ಲು. ಅವಳೇಗೆ ಅರೇಂಜ್ ಮಾಡೋದಕ್ಕೆ ಸಾಧ್ಯ? ಇರ್ಲಿ, ಯಾವುದಕ್ಕೂ ಬಾರನ್ನೇ ಕರ್ಕೊಂಬಂದು ತೋರಿಸ್ತೀನಿ. ಓ, ಇಷ್ಟೆಲ್ಲ ಬದಲಾವಣೆ ಆಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಅಂತೂ ನನ್ನ ಹೆಂಡತಿಗೆ ಬುದ್ಧಿ ಕೊಟ್ಟಿಲ್ಲ. ಏನಂದ್ರೆ? ಏನಿಲ್ಲ.
ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲಮ್ಮ. ತುಂಬಾ ಸಂತೋಷ ಆಗತ್ತೆ ನೀನ್ ನೋಡಿದ್ರೆ. ಓಹೋ ಬಂದ್ರಾ? ಬನ್ನಿ 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 ಬನ್ನಿ, ಹಳೇ ಮದುವೆಯ ಹೊಸ ಮಧುಮಕ್ಕಳು. ಇಷ್ಟು ಜನ ಇಲ್ದಿರೋ ಕಳೆ ಇವತ್ತು ನಿಮ್ಮಿಬ್ಬರು ಮುಖದಲ್ಲೂ ರಾರಾಜಿಸ್ತಿದೆ. ಆದಿತ್ಯ, ಸ್ವಲ್ಪ ದಿನ ನಿನ್ಗೆ ಆಫೀಸ್ಗೆ ಹೋಗೋದಕ್ಕೆ ಆಸಕ್ತಿ ಇರಲ್ಲ, ಹಾಗಾಗಿ ಆಫೀಸ್ಗೆ ಹೋಗಲ್ಲ ಅಂತ ಅತ್ತಿಗೆ ಹತ್ರ ಹೇಳ್ಬಿಡ್ಲಾ? ಮೋಹನ್, ಕೆಲ್ಸಕ್ಕೆ ಹೋಗಕ್ಕೆ ಯಾರಿಗ ಆಸಕ್ತಿ ಇಲ್ಲ? ಕಾಫಿ ತಗೊಳ್ಳಿ. ಆಫೀಸ್ಗೆ ಹೋಗಕ್ಕೆ ಯಾರಿಗೆ ಯಾಕೆ ಆಸಕ್ತಿ ಇಲ್ಲ ಅಂತ ಕೇಳ್ಬೋದಾ? ಯಾಕೆ ಮೋಹನ್, ನಾನೀಗ ಮನೆ ಕೆಲಸ ಎಲ್ಲ ಮಾಡ್ತಾ ಇರೋದ್ರಿಂದ ಇದನ್ನ ತಿಳ್ಕೊಳ್ಳೋ ಅರ್ಹತೆ ನನಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ಅದ್ಗೆ. ಯಾವತ್ತಿದ್ರು ಅರಸನಕೋಟೆ ಯಜಮಾನಿ ನೀವೇ, ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಮೇಲೆ ನನಗಿರೋ ಗೌರವ ಯಾವತ್ತೂ ಕಡಿಮೆ ಆಗಲ್ಲ ಅದ್ಗೆ. ನಿಮ್ ಮಾತಿಗೆ ನಾನು ಒಪ್ಕೋತೀನಿ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ಯಾರಿಗೋ ಆಫೀಸಿಗೆ ಹೋಗಕ್ಕೆ ಆಸಕ್ತಿ ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ, ಅದು ಮಾತ್ರ ನನ್ನ ಕಿವಿ ಮೇಲೆ ಬಿತ್ತು. ಅದಕ್ಕೆ ನಿಮ್ಮಿಂದ ಉತ್ತರ ಕೇಳಿದೆ ಅಷ್ಟೇ. ಅದು ನಾನೇ ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದ್ದು.